ನಗುತ್ತಾ ನಲಿ ನಲಿ ಎಲ್ಲ ದೇವನ ಕಲೆಯದೆ ನೀ ತಿಳಿ ಅದರಿಂದ ನೀ ಕಲಿ ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. ಕೋಟೆ ಕಟ್ಟಿ ಮೆರೆದವರೆಲ್ಲ ಏನಾದ್ರು ಮ್ಯಾನ್ ಏನಾದ್ರು ಈ ನಮ್ಮ ಕಂಟ್ರಿನಲ್ಲಿ ಗೊತ್ತಲ್ಲ ನಿನಗೆ ಹಿಸ್ಟ್ರಿ ಗೊತ್ತಿಲ್ವಾ? ಓಕೆ, ಯಾರು ಏನೇ ಆದ್ರೂ ನಮ್ಗೇನು ಮ್ಯಾನ್ ನಮ್ಗೇನು. ಇವಾಗ ಅದನ್ನೆಲ್ಲ ಬಿಟ್ಟಾಕಿ ಮ್ಯಾನ್ ಬಿಟ್ಟಾಕೆ. ಈಗ ಈ ನಿಮ್ಮ ತಲೆ ಹರಟೆ ಈ ನಿತ್ಯಾನಂದ ಕಾರ್ಯಕ್ರಮದಲ್ಲಿ ನಿಮ್ಮನ್ನೆಲ್ಲ ನಗಿಸ್ತಾನೆ, ನಿಮ್ಮ ಮನಸ್ಸನ್ನ ಹಗರ ಮಾಡ್ತಾನೆ ಮ್ಯಾನ್. ನೋಡಿ ಮ್ಯಾನ್, ಈ ಜಗತ್ತಿನಲ್ಲಿ ನಗು ಅನ್ನೋದು ಇರದೇ ಇದ್ರೆ ಅದು ಏನೇನು ಆಗ್ಬಿಡ್ತಾ ಇತ್ತೋ ಅದೇನೇನು ಕಥೆನೋ ಅಲ್ವಾ? ಹಾಗಂತಾನೆ ಅವತ್ತು ಚಾರ್ಲಿ ಚಾಪ್ಲಿನ್ ನಗಿಸ್ತಾ ಇದ್ರು ನಮ್ಮನ್ನೆಲ್ಲ. ಇವತ್ತು ಮತ್ತೆ ಯಾರು ಹಾಕ್ ಮಾಡ್ತಾರೆ ಮ್ಯಾನ್ ಅದೇ ತರ ಇಲ್ಲ ಅಲ್ವಾ? ನೋಡಿ, ಒನ್ ಅಂಡ್ ಓನ್ಲಿ ಮಾಸ್ಟರ್ ಪೀಸ್ ಚಾರ್ಲಿ ಚಾಪ್ಲಿನ್ ಅವರು. ಸೊ ಇವಾಗ ಈ ನಿಮ್ಮ ತಲೆಹರಟೆ ನಿಮ್ಮನ್ನ ನಗಿಸೋದಕ್ಕೆ ಬಿಜಾಪುರದಿಂದ ನಮ್ಮ ಚೌಧರಿ ಅವ್ರನ್ನ ಕರ್ಕೊಂಡು ಬಂದಿದ್ದಾನೆ. ಚೌ ಬಾತಿರೋ ಅವ್ರ ಮಾತುಗಳನ್ನ ಕೇಳಿ ಎಂಜಾಯ್ ಮಾಡಿ. ಬಿಸಿ ಬಿಸಿ ಚೌ ಬಾತ. ಓಕೆ, ಒಂದು ಹಾಸ್ಯ ಪ್ರಜ್ಞೆ. ನೀವೆಲ್ಲ ಟಿವಿ ಮುಂದೆ ಕೂತು ಕುಲ್ಲು ನಗಲಾತರಿ ಇಷ್ಟೊಂದು ಕೆಲಸದ ಮಧ್ಯೆನೂ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ರಿ. ಇವತ್ತಿನ ದಿವಸ ನೋಡ್ರಿ, ಸಾಮಾನ್ಯವಾಗಿ ಯಾವುದೇ ಒಂದು ಹಾಸ್ಯನ ತೊಗೊಂಡ್ರೆ ಹುಡುಗರ ಬಗ್ಗೆ ನಾವು ಜಾಸ್ತಿ ತೊಗೋತೀವಿ. ನೋಡ್ರಿ, ಸಣ್ಣ ಹುಡುಗ ಶಾಲ್ಯಾಗ ಮಾಸ್ತರ್ 3 ದಿನ ಬಂದಿದ್ದಲ್ಲ, ಕೇಳಿದ್ರು ಅವನಿಗೆ, ಯಾಕೋ ಮೊನ್ನೆ ಬರಲಿಲ್ಲ ಶಾಲೆಗೆ? ಆ ಹುಡುಗಂದ, ಸರ ಬರಲಿಲ್ಲ ಸರ ಯಾಕೆ ಬರಲಿಲ್ಲ? ಹೋಲ್ಬಿಡ್ರಿ ಸರ. ಹೋಲ್ಬಿಡ್ರ ನಮ್ಮ ಹಂಗೆ ಯಾಕೆ ಬರಲಿಲ್ಲ ಹೇಳ? ಸರ ಇರೋದು ಒಂದೇ ಚಡ್ಡಿ, ಒಗದು ಒಣಗಾಕ್ ಹಾಕಿದ್ದೆ, ಅದು ಒಣಗಿದ್ದಿಲ್ಲ, ಅದಕ್ಕೆ ಬಂದಿಲ್ಲ ನಾವು ವಾಸಂದ ಹೋಲಿ. ನಿನ್ನೆ ಬರ್ಬೇಕಂತ ಹೊಂಟಿದ್ದೆ, ಮನೆಯಿಂದ ಹೊಂಟಿದ್ದೆ, ನಿಮ್ಮ ಮನೆ ಮ್ಯಾಳಿಗೆ ಮ್ಯಾಲ, ನನ್ನ ಮನೆ ಮ್ಯಾಳಿಗೆ ಮ್ಯಾಲ ನಿಮ್ಮ ಚಡ್ಡಿ ಅಂಟ್ರ್ಯಾರ ಒಗದು ಹಾಕಿತ್ತು. ಅದಕ್ಕೆ ಇವತ್ತು ಸರ್ ಸಾಲಿ ಸೂಟಿ ಮಾಡ್ಯಾನ ಮತ್ತೆ ಹೊಳ್ಳಿ ಮನೆ ಹೋಗಿನಿ. ನಾನು ಉತ್ತರ ಕರ್ನಾಟಕದಲ್ಲಿ ಎಲ್ಲಿ ಹೋಗ್ಲಿ, ಒಂದೊಂದು ಜೋಕನ್ನ ನಗೆಯನ್ನೇನ ಇದು ಹೇಳಿ ಅಂತ ನನಗೆ ಹೇಳ್ತಾರೆ, ಬಲವಂತ ಮಾಡ್ತಾರೆ. ಹೌದಪ್ಪ ಹೇಳಬೇಕು, ಇದು ಹೇಳ್ರಿ, ಅವರೇ ನೆನಪು ಮಾಡಿಸ್ಕೊಡ್ತಾರೆ. ಇಂಥ ಜೋಕನ್ನ ಹೇಳಿ, ಇಂಥದ್ದೊಂದು ಹೇಳಿ ಅಂತ. ಆಫೀಸ್ನಾಗ ಎಲ್ಲರಿಗೂ ಊಟಕ್ಕೆ ಕರೆದ, ಮನೆಗೆ ಊಟಕ್ಕೆ ಕರೆದ. ಅವತ್ತು ಹಬ್ಬಿತ್ತು, ಹಬ್ಬದ ದಿವಸ ಊಟಕ್ಕೆ ಕರೆದ. ಹೆಣ್ತಿ ಎಲ್ಲ ಚೆನ್ನಾಗಿ ಮಾಡಿಟ್ಟಿದ್ಲೆಲ್ಲ, ಬೆಲ್ಟು ಅವು ಟಿವಿ ಎಲ್ಲ ಚೆನ್ನಾಗಿ ಮಾಡಿಟ್ಟದು, ಶಿಸ್ತು ಮಾಡಿಟ್ಟದು. ಇವ ಬಜಾರ್ಗೆ ಹೋಗಿ ಬಂದ. ಇನ್ನೇನು ಬರೋ ಹೊತ್ತು ಗೆಸ್ಟ್ಗಳು ಇವ ಬಂದ, ಎಲ್ಲ ನೋಡದ. ಇದೇನ ಹಿಂಗೆ ಮಾಡಿ ಅಂದ. ಅಲ್ರಿ, ನಿಮ್ಮ ಫ್ರೆಂಡ್ಸ್ ಬರ್ತಾರಲ್ಲ ಎಲ್ಲರ, ಅದಕ್ಕೆಲ್ಲ ಚಂದ ಕಾಣ್ಲೇತ. ಇನ್ನು ಬಾಯಾಗ ಮಣ್ಣು ಹಾಕ್ಲಿ ಬೈದಕಿಸಂದ. ಸರಿಯ ಕಡೆ ಟಿವಿ ಇಲ್ಲೇ ಕಟ್ಟಿ ಒಳಗಿಡು, ಈ ಬೆಲ್ಟ್ ಇಲ್ಲ ಸಿಗ್ತಿ ಒಳಗಿಡು, ಇದು ಇಲ್ಲೇ ಹಾಕಿ, ಇದು ಸಾಕ್ಸ್ ಇದು ಬುಟ್ ಒಳಗಿಡು. ಹೇಳ್ತಲ್ಲ, ಏನ್ರಿ ಇದು ಎಲ್ಲ ಚಂದ ಕಾಣ್ಲೇತ ನಾ ಇಟ್ರೆ ಏನ್ರಿ ಮತ್ತು ಇನ್ನು ಹಿಂಗ್ಯಾಕೆ ಮಾಡತ್ತೀರಿ ಅಂದ್ಲು. ಇವ ಅಂದ, ಅವ್ರವ್ರ ಸಾಮಾನು ಅವ್ರವ್ರ ಗೊತ್ತ ಹಿಡಿದ್ರ ಸುಮ್ಮನೆ ತಲೆ ಕೆಡಿಸಲ್ಲ. ಸಾಮಾನು ಗೊತ್ತ ಹಿಡಿದ್ರ ಅಂದ್ರೆ ನಮಗೆ ಹತ್ಯದ. ಕರ್ನಾಟಕ ವರ್ಸಸ್ ಮಹಾರಾಷ್ಟ್ರ, ಇಲ್ಲಿ ಶೂಟಿಂಗ್ ಬಂದಿದ್ದು ಬೆಂಗಳೂರು ಶೂಟಿಂಗ್ ಬಂದಾಗ ಕನ್ನಡ ಇಂಡಸ್ಟ್ರೀಸ್, ಫಿಲ್ಮ್ ಇಂಡಸ್ಟ್ರೀಸ್ ಹಾಗೂ ಹಿಂದಿ ಫಿಲ್ಮ್ ಇಂಡಸ್ಟ್ರೀಸ್ ಆ ಒಂದು ತಂಡ ಬಂದಿತ್ತು. ಅವತ್ತು ಶೂಟಿಂಗ್ ಕ್ಯಾನ್ಸಲ್ ಆಯಿತು. ಏನು ಮಾಡೋದಪ್ಪ ಅಂತಂದರು. ಏನು ಮಾಡೋದು, ಫುಟ್ಬಾಲ್ ಆಡೋಣ ಅಂದರು. ಫುಟ್ಬಾಲ್ ಆಡ್ಲಕ್ಕೆ ಹೋದರು. ನಮ್ಮ ಕರ್ನಾಟಕದ ತಂಡ ಕ್ಯಾಪ್ಟನ್ನು ಪದ್ಮಭೂಷಣ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಡಾಕ್ಟರ್ ರಾಜ್ಕುಮಾರ್ ಕ್ಯಾಪ್ಟನ್, ಹಿಂದಿ ರಾಜ್ಕುಮಾರ್ ಕ್ಯಾಪ್ಟನ್. ಈ ಒಂದು ಆಟದಲ್ಲಿ NS ರಾವ್ ಮೊಟ್ಟ ಮೊದಲಿಗೆ ಬಾಲ್ ಒಯ್ತಿರ್ತಾನೆ. NS ರಾವ್ ಫಾರ್ವರ್ಡ್ ಲೈನ್ದಲ್ಲಿ. ಅವಾಗ ಬರ್ತಾರೆ ಯಾರು ಮುಂದಗಡೆ ಅಂದರೆ ಶತ್ರು ಗಣೇಶನ ಬರ್ತಾರೆ, ಹೊಟ್ಟಿಗೆ ಹೊಡಿತಾರೆ. NS ರಾವ್ ಅವರು ತಿರುಚಿಕೊಂಡು ಬೀಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಅಣ್ಣೋರಿಗೆ ಬಹಳ ಸಿಟ್ಟು ಬರುತ್ತೆ. ಅಣ್ಣವ್ರು ಏನಂತಾರೆ, ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಡಾಕ್ಟರ್ ರಾಜ್ಕುಮಾರ್ ಕ್ಯಾಪ್ಟನ್ ಆದರೆ ಹಿಂದಿ ರಾಜ್ಕುಮಾರ್ ಕ್ಯಾಪ್ಟನ್. ಎರಡೂ ತಂಡದ ಜೋಡಿ ಒಂದು ಸ್ವಲ್ಪ ಜಗಳ ಆಯಿತು. ಈಗ ನೋಡ್ರಿ, ನಾವು ಫುಟ್ಬಾಲ್ ಆಡಿಬಿಟ್ಟು ಜಗಳ ಆಡಿದ್ರೆ ಮಂದಿ ಏನತ್ತಾರೆ, ಏನೋ ಹುಡುಗರು ಜಗಳ ಆಡ್ಬಿಡಪ್ಪ, ಏನು ದೊಡ್ಡ ಮಾತು, ಹುಡುಗರು ಜಗಳ ಆಡ್ಬಿಡು. ಅದೇ ಫಿಲ್ಮ್ ಆ್ಯಕ್ಟರ್ಸ್ಗಳು ಜಗಳಿದ್ರೆ ಏನೇನು ಮಾತಾಗುತ್ತೆ, ಏನೇನು ಮಾತಾಗುತ್ತೆ. NS ರಾವ್ ಮುಂದ್ಗಡೆ ಬಾಲ್ ಹೋಯ್ತಾ ಇದ್ದ, ಬಾಲ್ ಹೋಯ್ತಾ ಇದ್ದ. ಎದುರುಗಡೆಯಿಂದ ಹಿಂದಿ ಆಕ್ಟ್ರೆಸ್ ಶತ್ರು ಗಣೇಶನ್
ಹಟ್ಟಿಗೆ ಒದ್ದು ಏನ ಸರ್ ಬಿದ್ದ. ಇದು ನೋಡಿ ನಮ್ಮ ಅಣ್ಣವ್ರಿಗೆ ಬಹಳ ಸಿಟ್ಟು ಬಂತು. ಅವ್ರು ಹೇಗೆ ಮಾಡಿದ್ರು, ಹೆಂಗೆ ಬಂದರು ಡಾಕ್ಟರ್ ರಾಜ್ಕುಮಾರ್. ಹೊಡೆದು ಬಿಟ್ರ ಅವನ್ನ. ಏನಂತ ಅಪರಾಧ ಮಾಡಿದ್ದವನು, ಯಾಕೆ ಹೊಡೆದ್ರಿ ಅವನ್ನ? ಪಾಪ ಏನು ಅರಿದವನು, ಶತ್ರುಘ್ನೇಶನ ನಾಚಿಕಾದೋಲ್ ನಿಮ್ ಜನ್ಮಕ್ಕೆ ಅನ್ನೋರಂದ್ರು. शत्रुघ्न खामोश, किस माइकल लाल ने हमें गाली देने की जरूरत की, और जिसने भी की मैं उससे नहीं छोड़ूंगा. ಏನ್ ಜೀವದಿಂದ ಹೊಡೆಯೋ ಬೆದರಿಕೆ ಹಾಕ್ತೀಯ ಶತ್ರುಘ್ನೇಶನ? ನನ್ನ ಹತ್ರನೂ ಜನ ಇದ್ದಾರೆ, ಕೂಗ್ಲ ಅವರನ್ನ. ಅಣ್ಣವ್ರು ಯಾರಿಗೆ ಕೂಗಿದ್ರು? ಮೊಟ್ಟ ಮೊದಲಿಗೆ ಧೀರೇಂದ್ರ ಗೋಪಾಲ್ ಅವರು ಕೂಗಿದ್ರು. ಧೀರೇಂದ್ರ ನೋಡು ಮತ್ತೆ ಇವನು ಏನು ಅಂತ ಇದ್ದಾನೆ, ವಿಚಾರಿಸು ಇವನ್ನ. ಧೀರೇಂದ್ರ ಗೋಪಾಲ್ ತಮ್ಮಯ್ಯ ಶಿವನೇ ಶಾಂಬಲಿಂಗ ಬಡ್ಕೊಂಡಿದ್ದೆ ಕಣ್ರಿ. ಫಾರ್ವರ್ಡ್ ಲೈನ್ದಲ್ಲಿ ಎಣ್ಣೆ ಹೆಸರು ಹೋಗ್ಬೇಡ, ಯಾಕೆಂದ್ರೆ ರಕ್ತ ಬೇರೆ ಕಮ್ಮಿ ಇದೆ ಅಂತ ಬಡ್ಕೊಂಡಿದ್ದೆ. ಕೇಳಿಲ್ರಿ ನನ್ನ ಮಾತಾ, ಕೇಳಿಲ್ಲ. ಶಿವನೇ ಶಾಂಬಲಿಂಗ ಇಷ್ಟಾಯ್ತು. ಬಂದರು. ಮತ್ತೆ ಯಾರು ಬಂದರು? ಶಂಕರ್ನಾಗವ್ರು ಬಂದರು. ಅವ್ರೇನಂದ್ರು? ಯಾರ್ರೀ ಅದು? ಪಾಪ ಅವನಿಗೆ ಏಟ ಬಿದ್ದಿದೆ, ಅವನಿಗೆ ನೀರು ಕೊಡೋರು ದಿಕ್ಕಿಲ್ಲ ಅಂದ್ರೆ ನಾನು ಇದನ್ನ ಖಂಡಿಸ್ತಾ ಇದ್ದೇನೆ. ನಾನೇನಾದ್ರು ತಳಗಡೆ ಒಬ್ಬೊಬ್ಬರನ್ನ ಒದ್ದು ಬಿಡ್ತಾ ಇದ್ದೆ, ನಾನೇನು ಮಾಡಲಿ? ಐ ಆಮ್ ಹೆಲ್ಪ್ಲೆಸ್. ದೇವರು ಇವನಿಗೆ ಚೆನ್ನಾಗಿಟ್ಟಿರಲಿ ಅಂತ ಹೇಳಿಬಿಟ್ಟು, ಆಟಗಾರರು ಎಲ್ಲರೂ ಚೆನ್ನಾಗಿ ಆಡಲಿ ಅಂತ ಹೇಳಿಬಿಟ್ಟು ನನ್ನ ಎರಡು ಮಾತುಗಳನ್ನು ನಾನು ಮುಗಿಸಿದ್ದೇನೆ. ದಟ್ ಈಸ್ ಶಂಕರ್ನ. हिंदी राजकुमार, हम राजकुमार है और जैनी यहाँ पर जो खिलाड़ी है घायल है, इसलिए इसे अस्पताल ले जाएंगे. हम राजकुमार है. हिंदी जगदीप, हिंदी एक्टर जगदीप. ये खंबा उखा के, अरे उधर रखा के, अरे किसे मार पड़ा, कहाँ मार पड़ा रे? ये नसरों को बुरी तरह मार पड़ा है. अरे उठिए, अरे इसे अस्पताल ले जाएंगे. खंबा उखा के उधर रखा के. ಇಷ್ಟೆಲ್ಲ ಆಯ್ತು. ನೋಡಿದ್ರು. ಯಾರು ನೋಡ್ತಾ ಇದ್ರು? ಟೈಗರ್ ಪ್ರಭಾಕರ್ ನೋಡ್ತಾ ಇದ್ರು. ಅವ್ರು ಹೇಳಿದ್ರು, ಇವತ್ತಿನ ದಿವಸ ಎನ್ ಎಸ್ ಅವ್ರ ಕಾಲಿಗೆ ಗಾಯ ಆಗಿದೆ, ಅವನಿಗೆ ಹೊಡೆದವ್ರಿಗೆ ನಾನು ಮಾತ್ರ ಸುಮ್ಮನೆ ಬಿಡೋದಿಲ್ಲ. ಯಾಕಂದ್ರೆ ನಾನು ಗೋಡೆ ಇದ್ದಾಗೆ, ಚೆಂಡು ಬಂದು ನನಗೆ ಬಡದು ಪುಟ್ಟದು ತನ್ನಷ್ಟಕ್ಕೆ ತಾನೇ ಹೋಗುತ್ತೆ. ಇವತ್ತಿನ ದಿವಸ ಈ ಆಟದಲ್ಲಿ ಯಾರ ಇದ್ರು ನಾನು ಅವರನ್ನ ಕ್ಷಮಿಸೋದಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಎರಡು ಮಾತುಗಳನ್ನು ನಾನು ಮುಗಿಸಿದ್ದೆ. ಟೈಗರ್ ಪ್ರಭಾಕರ್ ಹೋದ್ರು. ಅಲ್ಲಿ ಬಂದ್ರು. ಯಾರು ಬಂದ್ರು? ಆ ವ್ಯಕ್ತಿ ಬಂದ್ರು. ಯಾರು ಬಂದ್ರು? ನಮ್ಮ हिंदी नाना पाटेकर. अब थोड़ी देर के बाद ये मर जाएगा, थोड़ी देर के बाद ये मर जाएगा. आप लोग चाचा करके घर चले जाओगे, खाना खाओगे, सो जाओ. क्योंकि खेल में होता ही रहेगा, खेल में होता ही रहेगा. अरे एक बॉल के लिए 22 लोग भागते हैं, 22 लोग एक बॉल के लिए. मेरे पास आओ, एक बॉल दिला दूंगा तुमको, मुफ्त में दिला दूंगा. झगड़ा मत करना यार, झगड़ा मत करना. हम लोग भाई भाई है, झगड़ा मत करना. ಅವಾಗ ಬಂದರು ಅಣ್ಣವರು. ಆದದ್ದಾಯ್ತು, ದಯಮಾಡಿಸಿ ಯಾರು ಜಗಳ ಮಾಡಬಾರ್ದು, ಎಲ್ಲ ನಾವೇ ಅಲ್ವಾ. ಅದಕ್ಕೆ ಶಾಂತಿಯಿಂದ ಅವರನ್ನು ದವಾಖಾನೆಗೆ, ಅವರನ್ನು ಹಾಸ್ಪಿಟ್ಲಿಗೆ ಸಾಗಿಸೋಣ ಅಂತ ಹೇಳಿಬಿಟ್ಟು ನನ್ನ ಎರಡು ಮಾತುಗಳನ್ನು ನಾನು ಮುಗಿಸಿದ್ದೀನಪ್ಪ. ನೀವು ಬೆಳೆಸಿದಂಥ ರಾಜ್ಕುಮಾರ, ನಿಮ್ಮ ರಾಜಣ್ಣ, ಇವತ್ತಿನ ದಿವಸ ತಾವೆಲ್ಲ ನಮ್ಮ ಕರ್ನಾಟಕದ ಜನತೆಗೆ ನೀವು ಬೆಳೆಸಿದ ರಾಜ್ಕುಮಾರ್ನ ಅನಂತ ಅನಂತ ವಂದನೆಗಳಪ್ಪ, ಧನ್ಯವಾದಗಳು. ನೀವು ನೋಡ್ರಿ, ಸಿನಿಮಾ ನೋಡ್ತಿರ್ತೀವಿ, ಸಿನಿಮಾ ಹಾಲ್ನಾಗ ಎಷ್ಟೋ ಒಂದು ಕಾಮಿಡಿ ಆಗ್ತಿರ್ತಾವೆ ನೋಡ್ರಿ. ಒಬ್ಬನಿಗೆ ಎಲಿ ತಂಬಾಕು ಅಡಿಕೆ ತಿನ್ನು ಚಟ, ಎಲಿ ತಂಬಾಕು ತಿನ್ನಾಕತ್ತಿದ್ದ. ಸಿನಿಮಾ ಹಾಲ್ನಾಗ ಉಗಳಾಗ ಡೆಬ್ಬಿನೇ ಇಟ್ಟಿದ್ದಲ್ಲ, ಇವ ಎಲಿ ತಿನ್ಕೋತ ಬಂದ. ಏನಪ್ಪ ಏನು ಥಿಯೇಟ್ರ ಅಂತ ಹೇಳಿ ಕೂತ.
ಇಲ್ಲಿ ಉಗಳಾಗ ಒಂದು ಡೆಬ್ಬಿನೇ ಮಾಡಿಲ್ಲ ಅಂದ. ಉಗಳಾಗ ಹಿಂದಿನಿಂದ ಆವಾಜ್ ಬತ್ತು, ಮುಂದಿನ ಅವನ ಕಿಶದಾಗ ಉಗುಳು. ಏನಂದಿ? ಮುಂದಿನ ಅವ್ನ ಕಿಶದಾಗ ಉಗುಳು ಮರ ಅನ್ನ. ಇವ ಅಂದ, ಅವನಿಗೆ ಗೊತ್ತಾದ್ರೆ ನಾ ಇದೇ ಈಗ ಜಸ್ಟ್ ನಿಂದ್ರಾಗ ಮಾಡಿ ನಿನಗೆ ಗೊತ್ತಾಗಿದೆ ನಂದು. ಇಂಥ ವಿಶೇಷ ನಡೀತಿರ್ತಾವ್ರಿ. ಅವರ ಮಾತು ಚಂದ, ಅವರ ನಟನೆ ಇನ್ನೂ ಚಂದ. ಒಟ್ನಲ್ಲಿ ನಮ್ಮ ಚೌ ಚೌ ಅವರ ಮಾತು ಕೇಳೋದೇ ಒಂಥರ ಥ್ರಿಲ್ ಮ್ಯಾನ್, ಮಜಾ ಮ್ಯಾನ್. ಓಕೆ, ಇವಾಗ ನೀವೊಂದು ಸ್ಮಾಲ್ ಬ್ರೇಕ್ ತಗೊಳ್ಳಿ. ಹಿಂಗೆ ಹೋಗಿ ಹಂಗೆ ಬಂದ್ಬಿಡ್ತೀನಿ ಜಸ್ಟ್ 1 minute ನಲ್ಲಿ. ಸ್ಮಾಲ್ ಬ್ರೇಕ್.